ಕೆಲ ನಿರ್ಮಾಪಕರು ಹೀರೋಗಳಿಗೆ ಕಾಂಡೋಮ್ ಸಪ್ಲೈ ಮಾಡ್ತಾರೆ. ವಿವಾದಕ್ಕೆ ಕಾರಣವಾದ ನಟ ನಿರ್ದೇಶಕ ಚಕ್ರವರ್ತಿ ಚಂದ್ರಚೂಡ್ ಮಾತು. ಕೆಲ ನಿರ್ಮಾಪಕರು ಹೀರೋಗಳಿಗೆ ಕಾಂಡೋಮ್ ಸಪ್ಲೈ ಮಾಡ್ತಾರೆ. ವಿವಾದಕ್ಕೆ ಕಾರಣವಾದ ನಟ ನಿರ್ದೇಶಕ ಚಕ್ರವರ್ತಿ ಚಂದ್ರಚೂಡ್ ಮಾತು. ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಮಟ್ಟದ ಕೋಲಾಹಲ ಸೃಷ್ಟಿಸಿದ ಚಂದ್ರಚೂಡ್ ಯೂಟ್ಯೂಬ್ ಚಾನೆಲ್ನಲ್ಲಿ ಕಾಂಡೋಮ್ ಸಪ್ಲೈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಂದ್ರಚೂಡ್ ಹೇಳಿಕೆ ವಿರುದ್ಧ ಕನ್ನಡ ನಿರ್ಮಾಪಕರ ಸಂಘದ ಅಸಮಾಧಾನ. ತುರ್ತಾಗಿ ಸಭೆ ನಡೆಸಿದ ಕನ್ನಡ ಸಿನಿಮಾ ನಿರ್ಮಾಪಕರ ಸಂಘ. ಚಕ್ರವರ್ತಿ ಚಂದ್ರಚೂಡ್ ವಿರುದ್ಧ ದೂರು ದಾಖಲಿಸಲು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ನಿರ್ಮಾಪಕರ ಸಂಘದಿಂದ ಚಂದ್ರಚೂಡ್ ವಿರುದ್ಧ ನಿರ್ಣಯವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ ನಿರ್ಮಾಪಕರ ಸಂಘ. ಚಂದ್ರಚೂಡ್ ಅಸಂಬದ್ಧ ಹೇಳಿಕೆಯಿಂದ ಗೊಂದಲ, ಆತಂಕ ಸೃಷ್ಟಿ ಎಂದು ಕಿಡಿಯನ್ನ ಕಾರಿದ್ದಾರೆ. ಕೆಲ ನಿರ್ಮಾಪಕರು ಹೀರೋಗಳಿಗೆ ವಿವಾದಕ್ಕೆ ಕಾರಣವಾದ ನಟ ನಿರ್ದೇಶಕ ಚಕ್ರವರ್ತಿ ಚಂದ್ರಚೂಡ್ ಅವರ ಹೇಳಿಕೆ. ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಮಟ್ಟದ ಕೋಲಾಹಲ ಸೃಷ್ಟಿಸಿದ ಚಂದ್ರಚೂಡ್ ಯೂಟ್ಯೂಬ್ ಚಾನೆಲ್ನಲ್ಲಿ ಕಾಂಡೋಮ್ ಸಪ್ಲೈ ಮಾಡ್ತಾರೆ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಂದ್ರಚೂಡ್ ಹೇಳಿಕೆ ವಿರುದ್ಧ ಕನ್ನಡ ನಿರ್ಮಾಪಕರ ಸಂಘದ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ತುರ್ತಾಗಿ ಸಭೆಯನ್ನ ಕರೆದು ಇದ್ರ ಬಗ್ಗೆ ಒಂದು ರೀತಿಯಾಗಿ ಚರ್ಚೆಯನ್ನ ಆರಂಭಿಸಿದ್ದಾರೆ. ಇದೀಗ ಒಂದು ಪೋಸ್ಟ್ ಅನ್ನ ಸಹಿತ ಹರಿಬಿಟ್ಟಿರುವಂತದ್ದು. ಚಕ್ರವರ್ತಿ ಚಂದ್ರಚೂಡ್ ಅವರು ಹೇಳ್ತಾರೆ, ನಾನು ಮಾತನಾಡ್ತಾ ಇರುವಂತದ್ದು ತಮಿಳು ಸಿನಿಮಾಗಳ ಬಗ್ಗೆ, ಅಲ್ಲಿ ಇರುವಂತಹ ನಿರ್ಮಾಪಕರ ಬಗ್ಗೆ. ಆದ್ರೆ ಕನ್ನಡ ಸಿನಿಮಾದ ಕುರಿತು ಯಾವುದೇ ರೀತಿಯಾದಂತಹ ಮಾತುಗಳನ್ನ ಆಡಲ್ಲ. ಇನ್ನು ಕನ್ನಡ ಹೀರೋಗಳ ಬಗ್ಗೆ, ಕನ್ನಡ ನಿರ್ಮಾಪಕರ ಬಗ್ಗೆ ಯಾವುದೇ ತರದಂತಹ ಮಾತುಗಳನ್ನ ಹೇಳಿಲ್ಲ ಅನ್ನುವಂತ ಒಂದು ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಈ ಹಿಂದೆ ಹೇಳಿದಂತ ಒಂದು ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಮಾಪಕರ ಸಂಘದಿಂದ ಅಲ್ಲಿ ಸಭೆಯನ್ನ ಸಹಿತ ಕರೆಯಲಾಯಿತು. ಇನ್ನು ಅದ್ರ ಜೊತೆಗೆ ಚರ್ಚೆಯನ್ನ ಮಾಡಿ ಪೊಲೀಸ್ ಕಂಪ್ಲೇಂಟ್ ಸಹಿತ ಕೊಡೋದಾಗಿ ಇದ್ರ ಬಗ್ಗೆ ಮಾತನಾಡ್ತಾರೆ. ನಾನು ಮಾತನಾಡಿರುವುದು ತಮಿಳು ಚಿತ್ರರಂಗದ ಬಗ್ಗೆ. ಕಾಂಡೋಮ್ ವಿವಾದದ ಬೆನ್ನಲ್ಲೇ ಸೃಷ್ಟಿಕರಣ ನೀಡಿದ ಚಂದ್ರಚೂಡ್, ನಾನು ಹೇಳಿಕೆ ನೀಡಿರೋದು ತಮಿಳು ಚಿತ್ರರಂಗದ ವಾತಾವರಣದ ಬಗ್ಗೆ. ನಾನು ಹೇಳಿಕೆ ನೀಡಿರೋದು ತಮಿಳು ರಾಜಕೀಯ ವ್ಯವಸ್ಥೆಯ ಬಗ್ಗೆ, ಕನ್ನಡ ನಿರ್ಮಾಪಕರ ಬಗ್ಗೆ, ಕನ್ನಡ ಚಿತ್ರರಂಗದ ಬಗ್ಗೆ ಅಲ್ಲವೇ ಅಲ್ಲ ಅಂತ ಕಮೋಟು ಕಾಂಡೋಮ್ ಅನ್ನುವ ಉಪಮೇಳ ಬಳಸಿದ್ದೇನೆ ಅಂತ ಹೇಳ್ತಾರೆ. ಯಾವುದೇ ಕನ್ನಡ ನಿರ್ಮಾಪಕರ ವಿರುದ್ಧ ನಾನು ಮಾತನಾಡಿಲ್ಲ. ಅಖಾಡ ವಿಡಿಯೋ ಹಿನ್ನೆಲೆ ಅರ್ಥ ಮಾಡಿಕೊಳ್ಳದೆ ಕೆಲವರಿಂದ ವಿವಾದ ಸೃಷ್ಟಿಯಾಗಿದೆ. ಯಾವುದೇ ನಿರ್ಮಾಪಕರು ನೊಂದುಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಮಾತನಾಡಿದ್ದಾರೆ. ಹೀಗಂತ ಫೇಸ್ಬುಕ್ನಲ್ಲಿ ಬರೆದುಕೊಂಡಿರುವಂತಹ ಚಕ್ರವರ್ತಿ ಚಂದ್ರಚೂಡ್. ಇದೀಗ ಆ ಒಂದು ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಕ್ರವರ್ತಿ ಚಂದ್ರಚೂಡ್ ಮತ್ತೆ ಆ ಒಂದು ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ನಾನು ಮಾತನಾಡಿರುವಂತದ್ದು ಯಾವುದೇ ಕನ್ನಡ ನಿರ್ಮಾಪಕರ ಬಗ್ಗೆ ಅಲ್ಲ, ಅಲ್ಲಿ ತಮಿಳು ಚಿತ್ರರಂಗ ಮತ್ತು ತಮಿಳು ರಾಜಕೀಯದ ಬಗ್ಗೆ ನಾನು ಮಾತನಾಡಿದ್ದೇನೆ. ಕನ್ನಡದವರ ಬಗ್ಗೆ, ಕನ್ನಡ ನಿರ್ಮಾಪಕರ ಬಗ್ಗೆ ನಾನು ಮಾತನಾಡಿಲ್ಲ ಅನ್ನುವಂತ ಪೋಸ್ಟ್ ಅನ್ನ ಹರಿಬಿಟ್ಟಿದ್ದಾರೆ ಫೇಸ್ಬುಕ್ನಲ್ಲಿ.